ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಧನಂಜಯ್. ಗೈಸ್, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಭಾರತ್ ಪೆಟ್ರೋಲಿಯಂ ಬಂಕ್ ಹತ್ರದಿಂದ. ನೋಡಿ, ಭಾರತ್ ಪೆಟ್ರೋಲಿಯಂ ಬಂಕು. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಂದರೆ, ನಾನು ನಮ್ಮ ಸಿದ್ಧಾರ್ಥು ಸುಮ್ಮನೆ ಹಂಗೆ ನೈಟ್ ಔಟ್ ಹೋಗೋಣ. ನೈಟ್ ಔಟ್ ಅಂದರೆ ಎಲ್ಲೆಲ್ಲೋ ದೂರ ಅಲ್ಲ, ಇಲ್ಲೇ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಬರೋಣ ಅಂತ ತುಂಬ ದಿವಸ ಆಯಿತು. ಆ್ಯಂಡ್ ನನಗೆ ಪರ್ಸ್ನಲಿ ನೈಟ್ ಟೈಮ್ ಆಚೆ ಬಂದು ಓಡಾಡೋದಂತ ತುಂಬ ಇಷ್ಟ. ಆ್ಯಂಡ್ ಸೊ ಅದಕ್ಕೆ ತುಂಬ ದಿವಸ ಆಯ್ತಲ್ವಾ, ಸೊ ಆಚೆ ಹೋಗಿ ನೋಡ್ಕೊಂಡು ಬರೋಣ, ಹಂಗೆ ತಿನ್ಕೊಂಡು ಬರೋಣ. ನೈಟ್ ಟೈಮು ಅಂಗಡಿಗಳಿರುತ್ತೆ, ಈ ಲಾರಿ ಡ್ರೈವರ್ಸು ಅವರೆಲ್ಲರೂ ಓಡಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗಂತ ಅಂಗಡಿಗಳೆಲ್ಲ ಇರುತ್ತಲ್ಲ 24/7. ಸೊ ಅಂಥ ಅಂಗಡಿಗಳಲ್ಲಿ ಹೋಗಿ ಏನಾದ್ರು ಊಟ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ. ಸಾರಿ ಫಾರ್ ದ್ಯಾಟ್, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಬನ್ನಿ ಇವಾಗ ಹೋಗೋಣ. ಹೋಗ್ಬಿಟ್ಟು ಏನಾಗುತ್ತೋ ನೋಡೋಣ. ನಮ್ಮ ಸಿದ್ಧಾರ್ಥ ಅಲ್ಲಿ ಫ್ಯೂಲ್ ಹಾಕ್ಸ್ಕೊತಿದ್ದಾನೆ ನೋಡಿ, ಅಲ್ಲಿ ಕಾಣಿಸಿದ್ದಾನಲ್ವ, ಫ್ಯೂಲ್ ಹಾಕ್ಸ್ಕೊತಿದ್ದಾನೆ. ಸೊ ಅವ್ನು ಬಂದಮೇಲೆ ಹೋಗೋಣ, ಹೋಗಿ ಸ್ವಲ್ಪ ಬ್ಯಾಂಗ್ಳೂರು ಎಕ್ಸ್ಪ್ಲೋರ್ ಮಾಡೋಣ. ಬೆಳಗ್ಗೆ ಹೊತ್ತಂದರೆ ಟ್ರಾಫಿಕ್ ಗೈಸ್, ರಾತ್ರಿ ಹೊತ್ತು ಯಾರು ಇರ್ತಾರೆ ಇಲ್ಲಿ. ಸೊ ಅದಕ್ಕೆ ಆರಾಮಾಗಿ ಹೋಗ್ಬಿಟ್ಟು ಬರೋಣ ಅಂತ. ಬರಪ್ಪ ರಾಜ, ಬಾ 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 ಬಾ. ಸಿದ್ಧಾ, ಎಲ್ಲರಿಗೂ ಹಾಯ್ ಅಲ್ಲಪ್ಪ. ಹಾಯ್ 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 ಅಷ್ಟೇ ಗೈಸ್, ಅವ್ನು ಹಾಯ್ ಅಷ್ಟೇ, ಎಲ್ಲ ಏನೇನಲ್ಲ, ನಾಚಿಕೆ ಜಾಸ್ತಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ನಾವು ಇವಾಗ ಕರೆಂಟ್ಲಿ ನಮ್ಮ KRPuram ಗೌರ್ಮೆಂಟ್ ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀವಿ. ಸುಮ್ಮನೆ ವಾಕಿಂಗ್ ಮಾಡೋಣ ಅಂತ. ಜಾಸ್ತಿ ತಿಂದ್ಬಿಟ್ಟೆ ಗೈಸ್, ಅದು ಜೀರ್ಣ ಆಗಬೇಕಲ್ವ, ಸೊ ಅದಕ್ಕೆ ವಾಕಿಂಗು. ನೋಡಿ ಗೈಸ್, ಗೌರ್ಮೆಂಟ್ ಕಾಲೇಜ್ ಹೆಂಗಿದೆ. ಆಹಾ ನೋಡಿ, ನೋಡಿದ್ರೆ ಹೆಂಗಿದೆ ಅಂತ. ಏನೋ ಫಂಕ್ಷನ್ಗೆ ಏನೋ ರೆಡಿ ಮಾಡ್ತಾ ಇದ್ದಂಗೆ ಅವರೇ, ಕಾರುಗಳು ಎಲ್ಲ ಅವರೇ. ಸೊ ಬನ್ನಿ ಸುಮ್ಮನೆ ಒಂದು ವಾಕ್ ಹೋಗಿ ಬರೋಣ, ಆಮೇಲೆ ಇನ್ನೂ ಎಲ್ಲಾದರೂ ನೋಡ್ಕೊಂಡು ಹೋಗೋಣ, ಸರಿನಾ? ಸದ್ಯಕ್ಕೆ ಇಷ್ಟು ಮಾತ್ರ. ಸಕ್ಕತ್ತಾಗೈತೆ ಗೈಸ್ ಗ್ರೌಂಡ್ ಇದು. ಗೈಸ್ ನೋಡಿ, ಇದೇ ಎಂಟ್ರೆನ್ಸು, ಕಾಲೇಜ್ ಎಂಟ್ರೆನ್ಸ್ ಇದು, ಗೌರ್ಮೆಂಟ್ ಕಾಲೇಜ್ ಎಂಟ್ರೆನ್ಸು. ಸಕ್ಕತ್ತಾಗಿದೆ ಗೈಸ್ ನೋಡಿ. ಆಹಾ, ಏನಿದೆ ಗುರು ಗೈಸ್, ಇದು ನಾಳೆನೋ ಮ್ಯಾಚ್ ಇದ್ದಂಗಿದೆ, ಅದಕ್ಕೆ ಪಿಕ್ಚರ್ ರೆಡಿ ಮಾಡ್ತಿದ್ದಾರೆ. ಅದ್ರ ಮೇಲೆ ಹೋಗೋದು ಬೇಡ, ನಾವು ಈ ಸೈಡ್ ನಡ್ಕೊಂಡು ಹೋಗೋಣ. ಎಲ್ಲ ಕಾಲೇಜ್ ಆದಮೇಲೆ ಎಲ್ಲ ಬಂದು ಇಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ, ಅಥವಾ ಲಂಚ್ ಪೀರಿಯಡಲ್ಲಿ ಬಂದು ಲೈಟಿಂಗ್ಸು ಅದೇ ಏನೋ ಹೌದು, ಏನೋ ರೆಡಿ ಮಾಡ್ತಾವ್ರೆ ಗೈಸ್ ಇಲ್ಲಿ. ಇವರು ಏನೋ ರೆಡಿ ಮಾಡ್ತಾವ್ರೆ ಗೈಸ್, ಏನೋ ಫಂಕ್ಷನ್ ಏನೋ ಇದ್ದಂಗಿದೆ. ನೋಡಲ್ಲಿ ಅಲ್ಲಿ ನೋಡಲ್ಲಿ ಇದೆಲ್ಲ ಹಾಕ್ತವ್ರೆ, ಏನೆಲ್ಲೋ ಆ ಬ್ಯಾರಿಗೇಟ್ಗಳು. ಗೈಸ್, ನಾವು ಎಕ್ಸಿಟ್ ಹತ್ರ ಬಂದ್ವಿ ಇವಾಗ. ಇಲ್ಲಿ ಹಿಂಗೆ ಒಂದು ರೌಂಡ್ ನಡ್ಕೊಂಡೋಗಿ ಹಾಗೆ ಕಾಲೇಜ್ ಮುಂದೆ ಹೋಗಿ ಹಿಂಗೆ ನಡ್ಕೊಂಡು ಹಿಂಗೆ ಬಂದ್ರಿ ಗೈಸ್. ಒಳ್ಳೆ ವಾಕಿಂಗ್ ಸ್ಪಾಟ್, ಪರವಾಗಿಲ್ಲ. ನೈಟ್ ಯಾವಾಗ ಓಪನ್ ಇರುತ್ತೇನೋ, ಇರುತ್ತಾ? ಮೇನ್ ಗೇಟ್ ಓಪನ್ ಇರಲ್ಲ, ಚಿಕ್ಕದಿರುತ್ತೆ. ಸೊ ಅದೇ ಆಚೆ ಬಂದು ಗಾಡಿ ಹಾಕ್ಬಿಟ್ಟು ಇಲ್ಲಿ ವಾಕಿಂಗ್ ಮಾಡೋದು, ತಿಂದ್ಬಿಟ್ಟು. ಅಂದರೆ ಇಲ್ಲಿರೋರು ಸುತ್ತಮುತ್ತ ಇರೋರು. ನೈಸ್, ಚೆನ್ನಾಗಿದೆ. ಬನ್ನಿ ಹೋಗೋಣ ನೆಕ್ಸ್ಟು ಎಲ್ಲಾದರೂ ಹಂಗೆ ಮೇನ್ ರೋಡ್ ಸೈಡ್ ನೋಡಿಕೊಂಡು ಹೋಗೋಣ. ಆ್ಯಂಡ್ CV ರಾಮನಗರ ಹೋಗ್ತೀವಿ ಗೈಸ್. ಹೋಗ್ಬಿಟ್ಟು ಗೋಬಿ ಇದ್ದರೆ ಓಕೆ, ಅಥವಾ ಇನ್ನೊಂದು ಅಂಗಡಿ ಇದೆ ಅಲ್ಲಿ, ಬಜ್ಜಿ ಬಣ್ಣ ಅಂಗಡಿ. ನೋಡೋಣ ಯಾವುದಾದ್ರು ಒಂದು ತಿನ್ನೋಣ ಬನ್ನಿ. ಗೈಸ್, ನಾವು KRPuram ಟಿನ್ಫ್ಯಾಕ್ಟ್ರಿ ಎಲ್ಲ ದಾಟ್ಕೊಂಡು CV ರಾಮನಗರ್ ಬಂದ್ವಿ. ನನ್ನ ಫೇವ್ರೇಟ್ ಗೋಬಿ ಸ್ಪಾಟ್ಗೆ. ನೋಡಿ ಕ್ಲೋಸ್ ಮಾಡಿಬಿಟ್ಟವ್ರೆ ಗೈಸ್, ಅಂಗಡಿ ಎತ್ತಿರ್ತಾರೆ ನೋಡಿ, ಅಲ್ಲಿ ಎತ್ತಿರ್ತಾರಲ್ವ ಅದೇ ಅಂಗಡಿ ಗೈಸ್. ಅಯ್ಯೋ, ಒನ್ ಆಫ್ ದಿ ಬೆಸ್ಟ್ ಗೋಬಿ ಅಂಗಡಿ ಮಚ್ಚ ಅದು. ಲೈಕ್ ಇವರು ದೋಸೆ ಅಂಗಡಿ, ಇವರು ಚೆನ್ನಾಗಿರುತ್ತೆ, ಬಟ್ ನಾನು ಗೋಬಿ ತಿನ್ನಬೇಕು ಅಂತ ಬಂದೆ. ನೋಡಿ ಎತ್ತಿರ್ತಿದ್ದಾರೆ ಅವರೇ ಗೈಸ್. ಅಯ್ಯೋ, ಏನು ಮಾಡೋದು ಇವಾಗ, ಏನೋ ಮಾಡೋದು, ಏನು ಲೆಟ್ಸ್ಗೋನೋ ಸಿದ್ದಲ್ಲೇ. ಬಲ್ಲೆ ಬೇಜಾರಾಗ್ತೈತೆ ಗೈಸ್. ನನ್ನ ಫೇವ್ರೇಟ್ ಅಂಗಡಿ ಅದು. ನಾನು ಅಂದ್ಕೊಂಡು ಬಂದೆ, ಇನ್ನು ಸ್ವಲ್ಪ ಬೇಗ ಬಂದಿದ್ರೆ ಆಗೋಗಿರೋದೇನೋ, ನಾವು ತಿನ್ಬೋದಿತ್ತು. ನಮ್ಮ ಹುಡುಗನ ಯಾವತ್ತೂ ತಿನ್ನಿಲ್ಲ, ತಿನ್ನಿಸ್ತಾ ಇದ್ದೆ ಇವತ್ತು. ಚೆನ್ನಾಗಿರುತ್ತೆ ಗೈಸ್ ಗೋಬಿ. ಯಾರಾದರೂ ಇದ್ದರೆ ಲೈಕ್ ಗೊತ್ತಿರುತ್ತೆ ಇಲ್ಲಿ CV ರಾಮನಗರಾಗಿದ್ದರೆ, ಅಥವಾ ಯಾವ ರೋಡ್ ಇದು, ಈ ರೋಡ್ ಹೆಸರೇ ಮರ್ತೋಗಿದ್ದೀನಿ ಗೈಸ್. ಈ ರೋಡ್ ಹೆಸರು ಇದು ಕಗ್ದಾಸ್ಪುರ ರೋಡ್, ಕರೆಕ್ಟ್. ಕಗ್ದಾಸ್ಪುರ ರೋಡಲ್ಲಿದ್ದರೆ ಈ ಒಂದು ಗೋಬಿ ಅಂಗಡಿ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ. ಆ ದೋಸೆ ಅಂಗಡಿ ಪಕ್ಕದಲ್ಲೇ ಗೋಬಿ ಅಂಗಡಿ ಸಕ್ಕತ್ತಾಗಿರುತ್ತೆ. ಸೊ ಅಲ್ಲಿ ಬಂದು ಟ್ರೈ ಮಾಡಿ ಒಂದು ಸರಿ, ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ, ಅಲ್ಲಿ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಲೆಟ್ಸ್ ಗೋ. ಇವಾಗ ನಾವು ಇಂದ್ರಾನಗರ ಏನಾದರೂ ಹೋಗೋಣ, ಹೋಗಿ ನೋಡ್ಕೊಂಡು ಬರೋಣ ಗೈಸ್. ಏನಾದ್ರು ತಿನ್ನೋಣ, ಹೊಟ್ಟೆ ಸಿಟ್ಟೆ ಲೈಟಾಗಿ. ಉಪ್ಪಿಟ್ಟು ತಿಂದೆ ನನಗೆ, ನೀನು ತಿಂದೆ? ನೈಟ್ ಉಪ್ಪಿಟ್ಟು ತಿಂದಿದ್ಯಾ? ನೀನು ತಿಂದೆ? ಏನು ತಿಂದಿಲ್ಲ. ಏನು ತಿಂದಿಲ್ಲ? ಅಯ್ಯೋ, ನನ್ನ ನಂಬ್ಕೊಂಬಂದೇನೋ. ಟೈಮ್ ಆಯ್ತಲ್ಲ. ಛೇ, ಸರಿ ಬಾ, ಏನಾದ್ರು ತಿನ್ನೋಣ, ಬಾ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ನಾವು ಇವಾಗ ಇಂದ್ರಾನಗರಲ್ಲಿ ಇದ್ದೀವಿ. ಹುಡುಕ್ತಾ ಇದ್ದೀವಿ ಎಲ್ಲರೂ ಗೋಬಿ ಅಂಗಡಿ ಸಿಗುತ್ತಾ ಅಂತ. ಗೋಬಿ ಎಲ್ಲೂ ಸಿಕ್ಕೇ ಇಲ್ಲ ಗೈಸ್. ಬೇರೆ ಬೇರೆ ಅಂಗಡಿಯೆಲ್ಲ ರೈಸ್ ಬಾತು, ಇಡ್ಲಿ, ಆ ಥರ ಅನ್ನ ಸಾರೆಲ್ಲ ಇದೆ. ಬಟ್ ನಮ್ಗೆ ಗೋಬಿ ಬೇಕಿತ್ತು, ಗೋಬಿ ಎಲ್ಲೂ ಸಿಕ್ಕಿಲ್ಲ ಗೈಸ್.
ನೋಡಿ ಇಂದಿರಾನಗರ ಇದ್ದೀವಿ ನಾವು. ಇಂದಿರಾನಗರ್ ಚಿನ್ಮಯ ಹಾಸ್ಪಿಟಲ್ ರೋಡಲ್ಲಿ ಇದ್ದೀವಿ. ಬನ್ನಿ ಹೋಗೋಣ, ಮುಂದೆ ಏನಾದರೂ ಇರುತ್ತೆ ನೋಡೋಣ, ಇಲ್ಲಾಂದರೆ ಹೋಗಬೇಕು ನಾವು ಇರೋದು ಬೇರೆ ಕಡೆ. ಅಲ್ಲ ಗೈಸ್, ಇಲ್ಲಿ ಇವಾಗ ಟೈಮ್ ಏನು 10:45 ಆಗಿದೆ. ರೋಡ್ ಸಕಾಲಾಗೈತೆ. ಹಾಂ, ಬೆಳಗ್ಗೆ ಈ ರೋಡ್ ಬೆಳಗ್ಗೆ ಫುಲ್ ಟ್ರಾಫಿಕ್ಕು. ಇವಾಗೂ ನೋಡಿ ಏನು ಗಾಡಿಗಳು ಕಮ್ಮಿ ಆಯ್ತಪ್ಪ ರೋಡಲ್ಲಿ. ಹಾಂ, ಹೌದೌದೌದು. ಗೈಸ್ ಬನ್ನಿ ನೋಡೋಣ, ಮುಂದೆ ಏನಾದ್ರು ಅಂಗಡಿ ಇದೆ ನೋಡೋಣ. ತಿನ್ಬೇಕು ಗೈಸ್, ಏನಾದ್ರು ಗೋಬಿ ತಿನ್ನಬೇಕು ಅಂತ ಆಸೆ ಇದೆ. ಗೋಬಿ ತಿನ್ನೋಣ ಗೈಸ್. ಇವಾಗ ನಾವು 100 ಫೀಟ್ ರೋಡಲ್ಲಿ ಇದ್ದೀವಿ. ಆ್ಯಂಡ್ ಹುಡುಕಿದ್ವಿ ಬೇಜಾನ್ ಕಡೆ ನಾವು ಏನಾದ್ರು ತಿನ್ನೋಣ ಅಂತ. ಬಟ್ ಇಲ್ಲಿ ಯಾವುದೂ ಇಲ್ಲ, ಓಪನ್ ಇಲ್ಲ ಗೈಸ್ ಯಾವುದೂ ಅಂಗಡಿಗಳು. ಬಟ್ ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಇದೆ. ನನಗೆ ಆಚೆ ತಿನ್ನಬೇಕು ಅಂತ ಆಸೆ, ಗೋಬಿ ತಿನ್ನಬೇಕು ಅಂತ ಇತ್ತು. ಬಟ್ ಅಲ್ಲಾಗಿಲ್ಲ, ಅವರು ಗೋಬಿ ಅಂಗಡಿ ಕ್ಲೋಸ್ ಆಗೋಗಿತ್ತು. ಸೊ ಇವಾಗ ನೈಟ್ಗೆ ಏನು ಸಿಗುತ್ತೋ ಅದರಲ್ಲೇ ಮ್ಯಾನೇಜ್ ಮಾಡೋಣ. ನಮ್ಮ ಸಿದ್ಧಾರ್ಥಿನ ಊಟ ಮಾಡಿಲ್ಲ, ತಿನ್ನೋಣ. ಇವಾಗ ನೋಡಿ ಗೈಸ್, ಇಲ್ಲಿ ರಾಮೇಶ್ವರಂ ಕೇಫ್ ಹತ್ರ ಇದ್ದೀವಿ. ವಾಹ್, ಇವಾಗೂ ಏನು ಜನ ಅಲ್ಲ ಮಚ್ಚ ಅಲ್ಲೋಡಲ್ಲಿ. ಯಪ್ಪ ಏನು ಜನ ಅವರೇ ಗೈಸ್. ಟೈಮ್ 11 ಗಂಟೆ ಗೈಸ್, ಇವಾಗ 11 ಗಂಟೆ. ಇವಾಗೂ ಅವರೇ ಗೈಸ್ ಜನ, ಅಷ್ಟೊಂದು ಜನ ಅವರೇ ರಾಮೇಶ್ವರಂ ಕೇಫಲ್ಲಿ. ಬಟ್ ನಮಸ್ತೆ ಕೇಫಲ್ಲಿ ಕೂಡ ಇರ್ತಾರೆ ಮೋಸ್ಟ್ಲಿ, ನಂಗೆ ಗೊತ್ತಿಲ್ಲ. ಬಟ್ ನಮಸ್ತೆ ಕೇಫ್ ಕೂಡ ಚೆನ್ನಾಗಿದೆ ಗೈಸ್, ಅಲ್ಲೂ ಟ್ರೈ ಮಾಡಿ ನೋಡಿ. ಅಲ್ಲೂ ನಾನು ಮಾಡಿದ್ದೆ ಒಂದು ಶಾರ್ಟ್ ವೀಡಿಯೋ. ಬನ್ನಿ ಹೋಗೋಣ, ಮುಂದೆ ಏನಾದರೂ ಸಿಗುತ್ತೆ ನಾವು ನೋಡೋಣ. ಇಲ್ಲಾಂದರೆ ಡೈರೆಕ್ಟ್ ನಮ್ಮ ಹೊಸಕೋಟೆಗೆ ಹೋಗೋಣ ಬನ್ನಿ. ಇವತ್ತೇನಾದರೂ ಆಗೋಗಿಲ್ಲ, ತಿನ್ಬೇಕು ನಾವು ಅಷ್ಟೇ. ಇಲ್ಲಿದೆ ಅಂಗಡಿಗಳು, ಬಟ್ ನಮ್ಗೆ ಯಾಕೋ ಇಷ್ಟ ಆಗ್ತಿಲ್ಲ ಗೈಸ್. ನಾರ್ಮಲ್ ಊಟ ಇದೆ ಅಷ್ಟೇ, ನಮಗೇನೋ ಸ್ಪೆಷಲ್ ಆಗಿರ್ಬೇಕು, ಗೀ ರೈಸ್ ಅಥವಾ ಏನಾದರೂ ರೈಸ್ ಬಾತ್, ಇಡ್ಲಿ ನಾರ್ಮಲ್ ಆಗಿದೆ. ಸೊ ಬನ್ನಿ ಹೋಗಿ ತಿನ್ನೋಣ. ನೋಡೋಣ ಏನು ಮಾಡೋದು ಏನು ಅಂತ. ಇಷ್ಟು ದೂರ ಬಂದಿದ್ದೀವಿ. ನಮ್ಮ ಮುಂದೆ ಮಚ್ಚ ತಾರ್ ರಾಕ್ಸ್ ಅಲ್ಲ ಮಚ್ಚ, ಇದು ತಾರ್ ರಾಕ್ಸ್ ಗುರು. ಸರಿ ಗೈಸ್ ಬನ್ನಿ ಹೋಗೋಣ. ಗೈಸ್ ನಾವು ಇವಾಗ ಇಲ್ಲಿ SMVT ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಯಾವುದೋ ಅಂಗಡಿ ಓಪನ್ ಇಲ್ಲ ಗೈಸ್, ನೋಡಿ ಎಲ್ಲ ಕ್ಲೋಸ್. ಇಲ್ಲಿ ಬೇಜಾನ್ ಊಟದ ಅಂಗಡಿ ಎಲ್ಲ ಇರೋದು, ರೈಲ್ವೆ ಸ್ಟೇಷನ್ ಅಲ್ವಾ, ರಾತ್ರಿ ಹೊತ್ತಿನ ಓಪನ್ ಇರುತ್ತೆ ಅಂತ ಬಂದ್ವಿ. ಬರೀ ಬೇಕ್ರೀಸು, ಆಮೇಲೆ ಇದೆ ನಾರ್ಮಲ್ ಪಪ್ಸು ಅಂಥ ಅಂಗಡಿಗಳೇ ಇರೋದು, ಚಿಪ್ಸ್, ಹಾಟ್ ಚಿಪ್ಸ್ ಅಂಗಡಿಗಳು ಅಂಥವೇ. ಅಲ್ಲಿ ಮುಂದೆ ಬಾರೆಲ್ಲ ಓಪನ್ ಇತ್ತು ಗೈಸ್, ಆದರೆ ಊಟ ಅಂಗಡಿ ಇಲ್ಲ ಇಲ್ಲಿ. ಸೊ ಅದಕ್ಕೆ ಇವಾಗ ಒಂದು ಡಿಸೈಡ್ ಮಾಡಿದ್ದೀನಿ ನಾನು, ಹೆಂಗೋ ಇಷ್ಟು ದೂರ ಬಂದಿದ್ದೀವಿ. ಆವಾಗ ನಾನು ಮಾರ್ಚರಿ ಅಂದಾಗ ನಮ್ಮ ಸಿದ್ಧಾರ್ಥ ಏನೋ ಅಂದ, ಅದಕ್ಕೆ ಇಲ್ಲಿ ಒಂದು ರೋಡ್ ಇದೆ, ಆ ರೋಡ್ಗೆ ಹೋಗಿ ಬರೋಣ, ಕಲ್ಪಲ್ಲಿ ಅಂತ. ಗೊತ್ತಾ ನಿಮಗೆ? ಕೇಳಿಲ್ಲ. ಸೊ ಗೈಸ್, ಇಲ್ಲಿ ನಮ್ಮ SMVT ರೈಲ್ವೆ ಸ್ಟೇಷನ್ ಮುಂದೆ ಹೋದರೆ ಒಂದು ಇದು ಬರುತ್ತೆ, ಅಂದರೆ ಒಂದು ಫ್ಲೈಓವರ್ ಬರುತ್ತೆ. ಫ್ಲೈಓವರ್ ಇಳಿದ ಮೇಲೆ ನಮ್ಮ ಬ್ಯಾಂಗ್ಳೂರ್ಸ್ ಬಿಗ್ಗೆಸ್ಟ್ ಗ್ರೇವ್ ಯಾರ್ಡ್ ಬರುತ್ತೆ, ಅದೇ ಕಲ್ಪಲ್ಲಿ ಸ್ಮಶಾನ ಅಂತ. ಬಂದಿದ್ದೆ ಬೇರೆ ಕೆಲಸದ ಮೇಲೆ, ಬಟ್ ಏನೂ ಇಲ್ವಲ್ಲ ರೋಡಲ್ಲಿ ತಿನ್ನೋಕ್ಕೂ. ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಸಿದ್ಧಾರ್ಥ ನೋಡಿಲ್ಲಂತೆ ಗೈಸ್, ಅದಕ್ಕೆ ಸೊ ಅಲ್ಲೋಗಿ ತೋರ್ಸೋಣ ಹೆಂಗಿರುತ್ತೇನೋ ಅಂತ. ನಾವಂತೂ ನ್ಯೂ ಇಯರ್ ದಿವಸ ಹೋಗಿದ್ವಿ, ಬಟ್ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಅವತ್ತು. ಇವತ್ತು ನಾನು ಬ್ಲಾಗ್ ಮಾಡ್ತೀನಿ. ಇವಾಗ ಅಲ್ಲಿ ಹೋಗಿ ಆ ರೋಡ್ ತೋರ್ಸೋಣ ಸಿದ್ಧಾರ್ಥ್ಗೆ ಹೆಂಗೆ ಏನು ಅಂತ. ನಮ್ಮ ಸಿದ್ಧಾರ್ಥ ಕೂಡ ಎಕ್ಸ್ಪೀರಿಯೆನ್ಸ್ ಆಗಲಿ ಆ ರೋಡಲ್ಲಿ ಹೆಂಗೆ ಅಂತ, ಹೆಂಗಿರುತ್ತೆ ಅಂತ. ಸೊ ಬನ್ನಿ ಹೋಗೋಣ. ಹೋಗೋಣ ಕನ್ಫರ್ಮಾ? ಬ್ಯಾಂಗ್ಳೂರ್ಸ್ ಬಿಗ್ಗೆಸ್ಟ್ ಗ್ರೇವ್ ಯಾರ್ಡ್ ಸ್ಮಶಾನ. ನನ್ನ ಅಂದಾಜು ಪ್ರಕಾರ ನಂಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. 90 ಏಕರ್ಸ್ ಆಫ್ ದೊಡ್ಡ ಜಾಗ ಅಂತೆ ಗೈಸ್ ಅದು. 90 ಏಕರ್ಸ್ ಅಂದರೆ 90 ಎಕರೆ ಸ್ಮಶಾನ ಅದು. ಬ್ಯಾಂಗ್ಳೂರಲ್ಲಿ ಎಲ್ಲೇ ಸಾವಾದ್ರೂ ಅಲ್ಲಿ ಬಂದ್ ಮಾಡ್ತಾರೆ. ಆ್ಯಂಡ್ ಅವ್ರ ಜಾಗ ಇದ್ದರೆ ಅಲ್ಲಿ ಬರಿ ಮಾಡ್ತಾರೆ. ಬನ್ನಿ ಹೋಗಿ ನೋಡೋಣ, ನೋಡಿಬಿಟ್ಟು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬರೋಣ. ನಾನು ಇದಕ್ಕೆ ಮುಂಚೆ ಹೋಗಿದ್ದೆ, ಇದೇ ಟೈಮಿಂಗಲ್ಲೇ ಹೋಗಿದ್ದೆ. ಬಟ್ ನಾವು ಹೋಗಿದ್ದು ನೈಟು. ನಾವು ಹೋಗ್ತೀವಿ, ನಮ್ಮ ಜೊತೆ ನೀವು ಬನ್ನಿ. ಸೊ ಬನ್ನಿ ನೋಡೋಣ, ಹೋಗ್ಬಿಟ್ಟು ಹೆಂಗಿದೆ ಏನು ಅಂತ. ಲೆಟ್ಸ್ ಗೋ. ನಾವು ಇವಾಗ ಕಲ್ಪಲ್ಲಿ ಸ್ಮಶಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಹೆಂಗಿದೆ ಅಂತ. ಫಸ್ಟ್ ಇದು SMVT ಬ್ರಿಡ್ಜ್ ಇದೆ ನೋಡಿ, ಹಿಂಗೋದ್ರೆ SMVT ರೈಲ್ವೆ ಸ್ಟೇಷನ್ ಬರುತ್ತೆ. ಇದು ಕಲ್ಪಲ್ಲಿ ರೋಡು, ಇದು ಓಲ್ಡ್ ಪೈಪ್ನಲ್ಲಿ ಅಂತ. ಬೇಡ ನಡಿಯೋ. ನೋಡಿ ಗೈಸ್, ಕಲ್ಪಲ್ಲಿ ರೋಡು. ಟೈಮ್ ಕರೆಕ್ಟಾಗಿ 12 ಗಂಟೆ ಇವಾಗ. 12 ಗಂಟೆ ಶಾರ್ಪು. ಆದರೂ ಗಾಡಿಗಳು ಓಡಾಡ್ತೈತೆ ಗೈಸ್ ಇಲ್ಲಿ. ಝೊಮ್ಯಾಟೋದವ್ರು ಅಲ್ವಾ? ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ಝೊಮ್ಯಾಟೋದವರು ಗೈಸ್. ನೋಡಿ ಇದೇ ರೈಲ್ವೆ ಟ್ರ್ಯಾಕು. ಇದು ಕಲ್ಪಲ್ಲಿ ಸ್ಮಶಾನ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಗೋಡೆ ಎಲ್ಲ ಇದೆ, ಇಲ್ಲಲ್ಲ ಸ್ಟಾರ್ಟು, ಇನ್ನೂ ಮುಂದೆ ಹೋಗೋದು. ಬಟ್ ಈ ರೋಡ್ ಎಷ್ಟು ಕ್ರೀಪಿ ಆಗೈತೆ ಅಲ್ಲಿ. ಕುತ್ಕೋಲ್ಲ ಕೆಳಗಡೆ, ಕರೆಕ್ಟಾಗಿ ಓಡಿಸೋ ಇಲ್ಲಿ. ಏನು ಕಾಣಿಸ್ತಲ್ಲ ಹಂಗೆ ಅದು. ನಡಿ ಒಂದು ಗಾಡಿ ಬರ್ತೈತಿ ಹಿಂದೆ. ಗೈಸ್, ನಂಗಂತೂ ಕ್ಯೂರಿಯಾಸಿಟಿ. ನಾವು ನ್ಯೂ ಇಯರ್ ಬಂದಾಗ ಸುಮ್ಮನೆ ಯಾಕೆ ಒಳ್ಳೆ ದಿವಸ ಕೆಡ್ಸ್ಕೊಂಡ್ಬಿಡ್ತೀವಿ ನ್ಯೂ ಇಯರ್ ದಿವಸ ಅಂದ್ಬಿಟ್ಟು ಬಂದಿಲ್ಲ ನಾವು. ನಾನು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಬನ್ನಿ ನೋಡೋಣ ಏನಾಗುತ್ತೆ ಏನು ಅಂತ. ಸೊ ಗೈಸ್, ಹೋಗ್ತಾ ಇದ್ದೀವಿ ಮಚ್ಚ. ಗಾಡಿ ಒಂದು 50 ಸ್ಪೀಡಲ್ಲಿ ಇದ್ವಿ ಮಚ್ಚ. ಸರಿಯಿಲ್ಲ ರೋಡುಗಳಲ್ಲಿ.
ಎಲ್ಲ ಟ್ರೈನ್ ಹೋಗ್ತೈತೆ. ಟ್ರೈನು ಸ್ಲೋ ಆಗಿ ಹೋಗ್ತಿದ್ದೆ ಟ್ರೈನು. ಹೋಗು ನೋಡಿ ಗೈಸ್ ರೋಡ್ ಹೆಂಗಿದೆ. ನಾವು ಅದೃಷ್ಟಕ್ಕೆ ಇವಾಗ ಗಾಡಿಗಳಿದೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಗಾಡಿಗಳೆಲ್ಲ ಇರುತ್ತೆ ಈ ಟೈಮಲ್ಲಿ ಅಂತ. ನೋಡೋಣ. ಎಂಟ್ರೆನ್ಸ್ ಇದೆ ಲೆಫ್ಟಲ್ಲಿ ನೋಡು. ನೋಡಿ ಗೈಸ್ ಇದೆ ಸ್ಮಶಾನ, ಕಲ್ಪಲ್ಲಿ ಸ್ಮಶಾನ. ಯಪ್ಪ ನಡಿಯೋ. ಆಹಾ ಏನು ಗುರು ಇದು ಗೈಸ್, ಲಿಟ್ರಲಿ ಗೂಸ್ ಬಂಪ್ಸ್ ಅನ್ಕೊಳ್ಳಿ ನನಗೆ. ನಡಿ. ಗೈಸ್ ನಾವು ಇವಾಗ ನಮ್ಮ ಹೊಸಕೋಟೆ ಟೋಲ್ ಗೇಟ್ ಹತ್ರ ಇದ್ದೀವಿ. ಬಿಸಿ ಪೂರಿ ತಿಂತಾಯಿದ್ದೀವಿ. ನೋಡಿ ನಮ್ಮ ಸಿದ್ಧಾರ್ಥ್ ತಿಂತಾ ಇದ್ದಾನೆ, ನಾನು ಪೂರಿ ತಿಂತಾಯಿದ್ದೀನಿ. ಎಲ್ಲೂ ಏನೂ ಸಿಕ್ಕಿಲ್ಲ ಗೈಸ್. ಆ್ಯಂಡ್ ನಾವು ಸ್ಮಶಾನಕ್ಕೆ ಹೋಗಿದ್ರಲ್ಲ, ಎಲ್ಲೇ ಬಡಿ ಒಂದೊಂದಲ್ಲ ಸೀನ್ ಆಗಿದ್ದಲ್ಲಿ ಹೇಳ್ತೀನಿ. ನಾನು ಮೊದಲು ತಿನ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಗೈಸ್ ನಾವು ಇವಾಗ ಹೊಸಕೋಟೆಯಲ್ಲಿ ಪೂರಿ ತಿಂದು ಇವಾಗ ಚೀಮ್ಸಂದ್ರ ಗೇಟ್ ಅಂದರೆ ನಮ್ಮೂರು ಗೇಟ್, ನಮ್ಮ ಏರಿಯಾ ಗೇಟ್ ಹತ್ರ ಪೆಟ್ರೋಲ್ ಬಂಕ್ ಇದೆ, ಶೆಲ್ ಪೆಟ್ರೋಲ್ ಬಂಕ್. ಅಲ್ಲಿ ಇದ್ದೀವಿ. ಸುಮ್ಮನೆ ಗಾಡಿ ಸೈಡ್ಗೆ ಹಾಕೋದು, ಫ್ಯೂಲ್ ಹಾಕ್ಸ್ಬೇಕಿತ್ತು ಇನ್ನೂ ಸ್ವಲ್ಪ, ಸೊ ಅದಕ್ಕೆ. ಆ್ಯಂಡ್ ಸ್ಮಶಾನ ಅದಂತೂ ಗೈಸ್ ನೆಕ್ಸ್ಟ್ ಲೆವೆಲ್ ಇತ್ತು. ಬಿಕಾಸ್ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಎಲ್ಲ ಆಗುತ್ತೆ ಅಂತ. ಏನಂದರೆ ನಾವು ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತಿದ್ವಿ, ಸಡನ್ನಾಗಿ ವೀಡಿಯೋ ಸ್ಟಾಪ್ ಮಾಡಿದ್ವಿ ಯಾಕಂದರೆ ಮುಂದೆ ಪೊಲೀಸರು ಇದ್ದರು ಅಂತ. ಸೊ ಅವರು ಅವಾಗೇನು ಕೇಳಿಲ್ಲ ಗೈಸ್, ಹೋಗ್ಬೇಕಾದ್ರೆ ಏನು ಕೇಳಿಲ್ಲ, ಯಾರೋ ಲೋಕಲ್ಸ್ ಅನ್ಕೊಂಡು ಬಿಟ್ಬಿಟ್ಟೆ ನನಗೆ ಅವರೇ. ಸೊ ಅದಕ್ಕಿಂತ ಮುಂದೆ ಹೋದ್ವಿ, ಸ್ಮಶಾನ ತೋರಿಸುತ್ತೆ ನಾನು. ಸೊ ಅಲ್ಲಿಂದ ಮುಂದೆ ಹೋಗಿ ಜೀವನಹಳ್ಳಿ ಹತ್ರ ಯೂಟರ್ನ್ ತೊಗೊಳೋಣ ಅಂತೇಳಿ ಅಂಡರ್ ಪಾಸ್ ಹತ್ರ ಹೋಗಿ ಯೂಟರ್ನ್ ತೊಗೊಂಡು ಬಂದ್ವಿ. ತಿರ್ಗಾ ಸರಿ ಸಾಕು, ಇನ್ನು ಇಲ್ಲಿ ಇರೋದೆಲ್ಲ ಬೇಡ ಜಾಸ್ತಿ ಹೊತ್ತು, ಸರಿರಲ್ಲ ಅಂದ್ಕೊಂಡು ಏನು ಮಚ್ಚ ಸರಿರಲ್ಲ ಅಂದ್ಬಿಟ್ಟು ಗಾಡಿ ತಿರ್ಸ್ಕೊಂಡು ಬಂದ್ವಿ. ಬಂದಮೇಲೆ ಗೈಸ್ ನಾವು ಬರಬೇಕಾದ್ರೆ ಯಾವ ಪೊಲೀಸರು ಸುಮ್ಮನೆ ಇದ್ರೋ ಅವ್ರು ನಾವು ಬರಬೇಕಾದ್ರೆ ನನಗೂ ಅವ್ರಿಗೂ 50 ಮೀಟರ್ಸ್ ದೂರ ಇದೆ ಅಷ್ಟೇ, ಅಡ್ಡ ಹಾಕ್ತಿದ್ದಾರೆ ನಿಲ್ಲಿಸಿ ಅಂತ. ನಮ್ಗೆ ಭಯ ಆಯಿತು. ಯಾಕೆ ಅಂದರೆ ಇವಾಗ ಏನಾದರೂ ಕೇಳ್ಬೋದು ಗೈಸ್, ಅವರು ಕಾಸೇ ಕೇಳ್ಬೋದು ಅಥವಾ ಬೇರೆ ಏನಾದರೂ ಇರ್ಬೋದು. ಸೊ ನಂಗೆ ಭಯ ಆಯಿತು, ನಂಗೆ ಗಾಡಿ ತಿರ್ಸ್ಬಿಟ್ಟೆ. ನಂಗೆ ಗಾಡಿ ತಿರ್ಸ್ಬಿಟ್ಟು ತಿರ್ಗಾ ಜೀವನಲ್ಲಿ ಹೋದ್ವಿ. ಇವನು ಮಚ ಅವರು ಅಲ್ಲಿದ್ದಾರಲ್ಲ, ಸೊ ಅವರು ಅಲ್ಲಿರೋ ಪೊಲೀಸವ್ರಿಗೆ ಹೇಳ್ಬಿಟ್ರೆ ಏನು ಮಾಡ್ತೀಯ ಅಂತ ನನಗೆ ಇನ್ನೂ ಭಯ ಎತ್ಕೊತು. ಸೊ ಜೀವನಲ್ಲಿಂದ ಒಳಗಡೆಗೆ ಹೋದರೆ ನಮ್ಮ ಸೇವಾನಗರ್ ಬ್ರಿಡ್ಜ್ಗೆ ಕನೆಕ್ಟ್ ಆಗುತ್ತೆ. ಸರಿ ಏನಾಗಲ್ಲ ಬಾರೋ ನೋಡ್ಕೊಳ್ಳೋಣ ಆಗಿದ್ದಾಯಿತು ಅಂತೇಳಿ ಬಂದುಬಿಟ್ಟೆ ನಾನು. ಸೇವಾನಗರ್ ಬ್ರಿಡ್ಜ್ಗೆ ಹೋಗೋ ದಾರಿಯಲ್ಲಿ ಅಂದರೆ ಆ ಸಂದಿರುತ್ತಲ್ಲ ಜೀವನಲ್ಲಿ ಸಂದು, ಆ ಸಂದಿಂದ ಹೋಗ್ತಾಯಿದ್ರಿ ಇಬ್ಬರು ಪೊಲೀಸವರು. ಒಬ್ಬರ ಕೈಯಲ್ಲಿ ರೈಫಲ್ ಇದೆ, ಏರ್ ಗನ್ ಥರ ಇಟ್ಕೊಂಡು ಓಡಾಡ್ತವ್ರೆ ಗೈಸ್. ರೈಫಲ್ ಇತ್ತು ಅವ್ರ ಹತ್ರ. ಸೊ ಅಂದರೆ ನಾವು ಇವಾಗಲ್ಲಿ ಏನು ಬೇರೆ ಚಾನ್ಸೇ ಇಲ್ಲ ನಮಗೆ, ಗಾಡಿ ತಿರ್ಗ್ಸೋಕ್ಕೂ ಆಗೋಲ್ಲ. ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಏನಿಲ್ಲ ಅಂತ ಕೇಳಿದ್ರು. ನಾವು ಹೊಸಕೋಟೆ ಹೋಗ್ತಿದ್ದೀವಿ, ಇಲ್ಲೇ ಸ್ವಲ್ಪ ಆಚೆ ಬಂದಿದ್ವಿ ನಾವು ಹೊಸಕೋಟೆ ಅವರು ಅಂತ ಹೇಳ್ಬಿಟ್ಟು, ದಾರಿ ಹಿಂಗೆ ಅಲ್ಲ ಸರ್ ಹೋಗೋದು ಅಂತೇಳಿ. ಫೋನಲ್ಲಿ ಚಾರ್ಜ್ ಇಲ್ಲ ಸರ್, ನಮ್ಗೆ ಗೊತ್ತಾಗ್ತಾ ಇಲ್ಲ, ಇದೇ ರೋಡ್ ಅಲ್ವಾ ಅಂತ ಹೇಳ್ಬಿಟ್ಟು ಇದಕ್ಕೆ ಅವ್ರ ಹತ್ರನೇ ಅಡ್ರೆಸ್ ಕೇಳ್ಕೊಂಡು ಬಂದ್ವಿ ಗೈಸ್ ಅಲ್ಲಿಂದ. ಯಪ್ಪ ಅಲ್ಲಿಂದ ಬಂದಮೇಲೆ ಎಲ್ಲೂ ಗಾಡಿ ನಿಲ್ಲಿಸಿಲ್ಲ ಗೈಸ್, ಸ್ಟ್ರೈಟ್ ಬಂದ್ವಿ ನಮ್ಮ ಹೊಸಕೋಟೆಗೆ ಬಂದ್ವಿ. ಹೊಸಕೋಟೆಯಲ್ಲಿ ಊಟ ಮಾಡಿ ನಮ್ಗೆ ಬೇರೆ ಗೋಬಿನೂ ಬೇಡ ಏನೂ ಬೇಡ ಅಂತೇಳಿ ಪೂರಿ ಸಿಕ್ಕಿದ್ದು ಸಾಕು ಅಂತ ತಿನ್ಕೊಂಡು, ನಮ್ಮ ಸಿದ್ಧಾರ್ಥ ಊಟ ಮಾಡಿದ್ದಿಲ್ಲ ಸೊ ಅದಕ್ಕೆ ತಿನ್ಕೊಂಡು ಇವಾಗ ಮನೆಯಿಂದ ಕಾಲ್ ಬಂತು. ಸೊ ಹೋಗಬೇಕು, ನೈಟಲ್ಲಿ ಆಚೆ ಇರಬೇಕು ಅಂದ್ಕೊಂಡೆ, ಬಟ್ ಸ್ವಲ್ಪ ಎಮರ್ಜೆನ್ಸಿ ಇದೆ, ಮನೆಗೆ ಹೋಗಬೇಕಿದೆ. ಬಿಕಾಸ್ ಬೆಳಗ್ಗೆ ಎಲ್ಲ ಆಚೆ ಹೋಗಬೇಕು, ಅದಕ್ಕೆ ಬೇಗ ಎದ್ದೊಳ್ಬೇಕು. ಸೊ ಹೋಗಿ ಸ್ವಲ್ಪ ಸ್ಲೀಪ್ ತೊಗೊಬೇಕು. ನಾನು ಸಿದ್ಧಾರ್ಥಕ್ಕೂ ಬೆಳಗ್ಗೆ ಕೆಲಸ ಇದೆ ಅಂತೆಲ್ಲ. ಸೊ ನೆಕ್ಸ್ಟ್ ಟೈಮ್ ಎಲ್ಲರೂ ಸ್ವಲ್ಪ ಬೆಟರಾಗಿ ಪ್ಲ್ಯಾನ್ ಮಾಡೋಣ. ಆ್ಯಂಡ್ ಸ್ಮಶಾನ ಸೂಪರಾಗಿತ್ತು ಗೈಸ್. ಆ ಎಕ್ಸ್ಪೀರಿಯನ್ಸ್ ಅಂತೂ ನಾವು ಮರೆಯಲ್ಲ ಜೀವನದಲ್ಲಿ.
ಸಕ್ಕದಾಗಿತ್ತು. ಸೊ ಬನ್ನಿ ಇವಾಗ ಹೋಗೋಣ, ಹೋಗಿ ನಮ್ಮ ಸಿದ್ಧಾರ್ಥನ ಮನೆ ಹತ್ರ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗೋಣ. ಲೆಟ್ಸ್ ಗೋ. ಯಾವುದಾದ್ಲೇ ಯಾಕೋ ಆಗ್ಬಿಡಿ ಹೋಗ. ಲೋಕಲ್ ನಾವು ಲೈ. ಸೊ ಗೈ ಸಿದ್ಧಾರ್ಥನ ಮನೆ ಹತ್ರ ಬಿಟ್ಟೆ, ಅವ್ರ ಏರಿಯಾ ಹುಡುಗರು ಸೆಕ್ಯೂರಿಟಿ ಎಲ್ಲ ಕಿರಿಸ್ಲಾಡ್ತಾರೆ. ಏನಾಗ್ತಾರಿಯಾ? ಇಲ್ಲೇ ಇಲ್ಲೇ ಗುರು, ನಮ್ಮ ಮನೆ ಇಲ್ಲೇ ಅಪ್ಪ, ನಾನು ಚಿಮ್ಸಂದ್ರದವನೇ. ಚೆಕ್ ಮಾಡ್ತೈತೆ. ಬನ್ನಿ ಹೋಗೋಣ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು, ಆಮೇಲೆ ಎದ್ಗಿದ್ದು ಬಿಡೋರು. ಸರಿ ಸಿದ್ಧಾ ಬರ್ತೀನಿ. ನೋಡಿ ಗೈಸ್ ಅವ್ನು ಸೆಕ್ಯೂರಿಟಿ. ಅಪ್ಪ ಏನೋ ಮಚ್ಚ ಇಷ್ಟೈಟ್ ಸೆಕ್ಯೂರಿಟಿ ಮೇಂಟೈನ್ ಮಾಡಿದ್ಯಾ ನೀನು. ಸೆಕ್ಯೂರಿಟಿ ಫ್ಯಾನ್ಸು ನಮ್ಮ ಫ್ಯಾನ್ಸು ಏನಾಗ್ತಾರಿಯಾ? ಏ ಅಪ್ಪ ನಿನ್ನೇನು ಅಂದಿಲ್ಲ, ಸುಮ್ಮನಿರೋ, ಸೈಲೆಂಟ್ ಆಗಿರೋ. ಅಲ್ಲಿ ಎಲ್ಲ ಮಲಗಿರ್ತಾರೋ ಈ ಟೈಮಲ್ಲಿ. ಯಪ್ಪ ಗಬೋ ಅಂತೈತೆ ಗೈಸ್. ಯಪ್ಪ ಅದು ನೋಡಿ ಹೆಂಗೆ ಕಿರಿಸ್ತೈತೆ ಎಲ್ಲರಿಗೂ. ಯಾವೇನು ಮಾಡಲ್ಲರೋ. ಅಯ್ಯೋ ಇಲ್ಲಿರೋ ಮನೆಗೇನಲ್ಲಿ ಗೈಸ್ ಅಲ್ಲಿ ನಾಯಿಗಳಿರ್ತಾವಂತ ನನ್ನ ಮಗ 50 ಮೀಟರ್ಸ್ ಮುಂದೆಗೆ ಹಾಕ್ಸ್ಕೊಂಡು. ಹೇಯ್ ಹೋಗೋ ನೀನು ಲೈ, ನೀನು ಹೋಗೋ ಕಡೆ ಎಲ್ಲ ಬರ್ತಾವಿವು ಎಲ್ಲವೋ ನೋಡು. ಏನಾ ಏಯ್ ಮಚ ಮಲಗಿರ್ತಾರೆ ಮಚ, ಏಯ್ ಮಲಗಿರ್ತಾರೆ ನಡಿಯೋ. ಬರಲಾ ಬ ನಮ್ಮ ಮನೆಗೆ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸಿದ್ಧಾರ್ಥನ ಮನೆ ಹತ್ರ ಬಿಟ್ಟೆ. ರೋಡ್ ನೋಡಿ ಗೈಸ್ ಹೆಂಗಿದೆ ಗಬೋರ್ ಅಂತ. ಟೈಮ್ ಇವಾಗ ಬಂದು ಕರೆಕ್ಟಾಗಿ 1:45. ಇವಾಗ ನಾನು ನಮ್ಮ ಮನೆ ಹತ್ರ ಬಂದಿದ್ದೀನಿ. ಇವಾಗ ಇಲ್ಲೇನು ಭಯ ಇಲ್ಲ, ಯಾಕಂದರೆ ನಮ್ಮ ದೇವಸ್ಥಾನ ಇದೆ ಗೈಸ್. ಇದೇ ದೇವಸ್ಥಾನ, ನಮ್ಮ ಮನೆ ಇದೆ. ಸೊ ಭಯ ಇಲ್ಲ. ಸುಮ್ಮನೆ ಇದು ನಂಗೆ ಆ್ಯಕ್ಚುಲಿ ಭಯ ಆಗ್ತಿದ್ದಿಲ್ಲ. ಬಟ್ ಸ್ಟಿಲ್ ಒಂದು ಫೀಲ್ಸ್ ಇರುತ್ತೆ ಅಲ್ವಾ, ಆ ವೈಬ್ ಹಂಗೆ ಇರುತ್ತೆ ನಮ್ಮ ತಲೆಯಲ್ಲಿ. ಈ ಸ್ಮಶಾನ ಹತ್ರ ಇರುತ್ತೆ, ಸ್ಮಶಾನ ಹತ್ರ ಹೋಗಿ ಬಂದಿದ್ದೀವಿ, ಹಂಗೆ ಇರುತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನನಗೂ ಹಾಗೆ ಅನಿಸ್ತಿದೆ. ಸೊ ಬನ್ನಿ ಹೋಗೋಣ ಮನೆಗೆ. ನಮ್ಮ ಅಪ್ಪ ಅಮ್ಮ ಮಲ್ಕೊಂಡಿದ್ದಾರೆ. ನಾನು ಯಾವ ಟೈಮಲ್ಲಿ ಬಂದರೂ ನಮ್ಮ ಬಂಗಾರಿ ಮಾತ್ರ ಇಲ್ಲೇ ಇರ್ತಾರೆ. ಬಂಗಾರಿ ಯಾವ ಟೈಮ್ ಬಂದರೂ ನಾನು ಮಾತ್ರ ನನ್ನನ್ನು ವೆಲ್ಕಮ್ ಮಾಡೋಕ್ಕೆ ನೀನೊಬ್ರು ಇರ್ತೀಯ. ಓಕೆ ಬನ್ನಿ, ಗಾಡಿ ಲಾಕ್ ಮಾಡಾಯಿತು. ಓಕೆ ಹೋಗಿ ಮಲ್ಕೋ ಹೋಗು. ಗುಡ್ ನೈಟ್ ಗೈಸ್. ವಿಡಿಯೋ ಇಷ್ಟ ಆಗಿರೋ ಚಾನಲ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು, ಯಾವ ಥರ ಬ್ಲಾಗ್ ಬೇಕು ಅಂತ ಏನೋ ಸೌಂಡ್ ಬಂತು, ವಿಡಿಯೋ ಹೋಗಲಿ. ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮ ಧನಂಜಯ್ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಟಾಟಾ ಅಂತ ಹೇಳ್ತಾ ಜೈ ಕರ್ನಾಟಕ. ಆ್ಯಂಡ್ ಹೊಯ್ ಬಾಯಲ್ಲು ವಿಡಿಯೋಗೆ ಬಾಯಲ್ಲು ಎಲ್ಲರಿಗೂ ಬಾಯಲ್ಲು. ಬೈ ಗೈಸ್.